ನೋಡಿ ಸರ್, ಇದು ಟಾರ್ ರೋಡಿಂದ ಒಂದು 200 ಮೀಟ್ರ್ ಒಳಗಡೆ ಬರಬೇಕು. 200ರಿಂದ ಒಂದು 300 ಮೀಟ್ರ್ ಅಂದ್ಕೊಳ್ಳಿ. ಬಡ್ ರೋಡು, ಮೆಟ್ಲಿಂಗ್ ಇರುವಂಥ ರೋಡು, ಮೆಟ್ಲಿಂಗ್ ಆಗಿರೋಂಥ ರೋಡು. ಈ ರೋಡ್ಗೆ ಅಡ್ಜಸ್ಟ್ಮೆಂಟ್ ಇರ್ತಕ್ಕಂಥ ಒಂದು 4 ಎಕರೆ ಫಾರ್ಮ್ಗಾಗತಕ್ಕಂಥ ಲ್ಯಾಂಡ್ ಇದು, ಫಾರ್ಮರ್ಸ್ಗೆ ಆಗುವಂಥ ಲ್ಯಾಂಡ್ ಇದು. ಅಂದರೆ ಈಗ ಪಪ್ಪಾಯಿ ಹಾಕಿದ್ದಾರೆ, 4 ಎಕರೆಗೂ ಪಪ್ಪಾಯಿ ಹಾಕಿದ್ದಾರೆ. ಮತ್ತು ಸೋಲಾರ್ ಫೆನ್ಸ್ ಆಗೈತೆ 4 ಎಕರೆಗೂ, ಮತ್ತು ಬೋರ್ ಐತೆ, ನೀರು ಚೆನ್ನಾಗೈತೆ. ಪೈಪ್ ಲೈನ್, ಹನಿ ನೀರಾವರಿ ಎಲ್ಲ ಮಾಡಿದ್ದಾರೆ. ಒಂದು ಹಳೆ ಓಲ್ಡ್ ಮನೆ ಐತೆ, ಹಂಚಿನ ಮನೆ. ಒಂದು ಓಪನ್ ವಿಲ್ ಬಾವಿ ಐತೆ, ಒಂದು ಬಾವಿ ಐತೆ, ಒಂದು ಬೋರ್ ಐತೆ. ಬಾವಿನಲ್ಲೂ ನೀರು ಐತೆ. ಒಳಗಡೆ ಎಲ್ಲ ನೋಡ್ಕೊಂಡು ಬಂದೆ, ಆದರೆ ಒಂದ್ಸಲ ಏನು ಹೋಗೋದಂತ ವೀಡಿಯೋ ಮಾಡ್ತೀವಿ. ಮತ್ತು ಇಲ್ಲೇ ಒಂದು ಡ್ಯಾಮ್ ಐತೆ, 1.5-2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಒಂದು ಡ್ಯಾಮ್ ಐತೆ ಇಲ್ಲಿ. ಇದು ಕೊಳ್ಳೇಗಾಲದಿಂದ ಒಂದು 18 ಕಿಲೋಮೀಟ್ರ್ ಆಗುತ್ತೆ, 18ರಿಂದ 20 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಬೆಂಗಳೂರಿಂದ 155 ಕಿಲೋಮೀಟ್ರ್ ಆಗುತ್ತೆ. ಕೆಂಪು ಮಣ್ಣು ಚೆನ್ನಾಗೈತೆ, ಸ್ಕ್ವೈರ್ ಆಗೈತೆ, ಬಾಕ್ಸ್ ಟೈಪಲ್ಲಿ ಲ್ಯಾಂಡು. ಮತ್ತು ಹಳೆ ತೆಂಗಿನ ಮರ ಒಂದು 20-25 ಮರ ಬರ್ತವೆ. ನೋಡಿ, ಈ ಕಡೆನೂ ಪಪ್ಪಾಯಿ ಹಾಕಿದ್ದಾರೆ, ಇದನ್ನು ಉಳಿಸ್ಕೊತಾರೆ. ಈ ಕಡೆ ಇರೋದು 4 ಎಕರೆ ಕೊಡ್ತಾರೆ. ಇಲ್ಲೆಲ್ಲ ಬೋರು, ಗ್ರೌಂಡ್ ವಾಟ್ರು ತುಂಬ ಚೆನ್ನಾಗೈತೆ. ನೀರು ಇಲ್ಲಿ ಏನು ಈ ಬ್ಯಾಸ್ಗಲ್ಲೂ ಕಮ್ಮಿ ಆಗಿಲ್ಲ, ಚೆನ್ನಾಗೈತೆ. ಭೂಮಿ ಮಾತ್ರ ಮಟ್ಟವಾಗಿ ಲೆವೆಲಾಗೈತೆ. ಕೆಂಪು ಮಣ್ಣು, ಪ್ಯೂರ್ ಕೆಂಪು ಮಣ್ಣು. ಒಂದು 300 ಮೀಟ್ರು ಮೆಟ್ಲಿಂಗ್ ರೋಡು. ಮನೆ ಅದೇ ಓಲ್ಡ್ ಹಂಚಿನ ಮನೆ. ತೆಂಗಿನ ಮರ ಒಂದು 20 ಯಾಕೆ ಒಂದು 35 ಮರ ಬರ್ತವೆ, ಹಳೆ ಮರ.